ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಜಕ್ನಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಕೆಂಪರಾಜುರವರು ಶಾಲೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆಸಿದ್ದು, ನಿಯಮಾನುಸಾರ ಕರ್ತವ್ಯವನ್ನು ನಿರ್ವಹಿಸದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿರುವ ಬಗ್ಗೆ ಮತ್ತು ಅವರನ್ನು ಈ ಕೂಡಲೇ ಅಮಾನತು ಮಾಡಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಎಸ್ಡಿಎಂಸಿ ಸದಸ್ಯರು ಮತ್ತು ರೈತ ಸಂಘದ ಬೆಂಬಲದೊಂದಿಗೆ ಪ್ರತಿಭಟನೆಯನ್ನು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಮುಂಭಾಗ ಇಂದು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸ್ವವಿವರವಾಗಿ ಈ ಬಗ್ಗೆ ಮಾಹಿತಿ ನೀಡಿದರು. 2023 ಜುಲೈ ತಿಂಗಳಲ್ಲಿ ನನ್ನ ಮಗಳನ್ನ ಜಕ್ನಳ್ಳಿ ಪ್ರೌಢಶಾಲೆಗೆ 8ನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ತೀನಿ. ಅದುವರೆಗೂ ಅಲ್ಲಿ 1.5 ವರ್ಷ STMC ಸಮಿತಿನೇ ಇರಲ್ಲ. ನಾವು ಹೋಗಿ STMC ಅಧ್ಯಕ್ಷರಾರು ಸದಸ್ಯರು ಅಂತ ನಾವು ಕೇಳಿದಾಗ ಇಲ್ಲ ಸಮಿತಿ ಮಾಡಿಲ್ಲ 1.5 ವರ್ಷದಿಂದ, ಹಂಗಾಗಿ ಈಗ ಹೊಸ್ದಂಗೆ ಮಾಡ್ತೀವಿ ಅಂತೇಳಿ ನಾವು ಕೇಳಿದ ಮೇಲೆ, ನಾವು ಕ್ವಶನ್ ಮಾಡಿದ್ಮೇಲೆ ಒಂದು ಮೀಟಿಂಗ್ ಕರೀತಾರೆ. ಆ ಮೀಟಿಂಗಲ್ಲಿ 9 ಜನನ ಆಯ್ಕೆ ಮಾಡ್ತಾರೆ. ಆ 9 ಜನನೂ ಸೇರಿ ಅಣ್ಣ ನೀನೇ ಅಧ್ಯಕ್ಷರಾಗು ಅಂತ ನನಗೆ ಒಂದು ಅವಕಾಶನ ಕೊಡ್ತಾರೆ, ಅಧ್ಯಕ್ಷರಾಗ ಅವಕಾಶನ. ನಾನು ಅದೇ ಶಾಲೆಯ ಹಳೆ ವಿದ್ಯಾರ್ಥಿ. ನಾನು ನನ್ನ ಶಾಲೆ ಅಂದರೆ ನನಗೆ ದೇವ್ರ ಸಮಾನ. ನಾನು ಈ ದೇವಸ್ಥಾನದಲ್ಲಿ ನನಗೊಂದು ಸ್ಥಾನ ಸಿಕ್ಕಿದೆ. ನನ್ನ ಶಾಲೆನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಪಣ ತೊಟ್ಟು ಎಲ್ಲ ಸದಸ್ಯರನ್ನ ಜೊತೆಗೂಡಿಸಿ ರೋಟ್ರಿ ಬೆಂಗಳೂರವ್ರನ್ನ ನಾನು ಕಾರಣಿ ನಮ್ಮ ಶಾಲೆ ಅಭಿವೃದ್ಧಿ ಪಡಿಸ್ಬೇಕು ಅಂತ 14 ಲಕ್ಷ ಡೊನೇಟ್ನ ತಂದೆ ಸ್ವಚ್ಛ ಶೌಚಾಲಯನ ಮಾಡಿ ಆ ಶೌಚಾಲಯಕ್ಕೆ ನಮ್ಮ ಶಿವರಾಮಣ್ಣ, ನಮ್ಮ ರಾಮಣ್ಣವ್ರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಶೌಚಾಲಯನ ಮಾಡಿ ಕಾರ್ಯಗತಗೊಳಿಸ್ತಾ ಇರ್ತೀನಿ. ಅಲ್ಲಿ ನಮಗೆ ಏಕಾಏಕಿ ಚೆಕ್ ಯಾವುದೂ ಕೇಳಲ್ಲ. ಸೈನ್ ಹಾಕಿ ಅಂತಾರೆ, ಒಂದು ನಡವಳಿನೂ ಸೈನ್ ಹಾಕಿ ಅಂತಾರೆ. ಚೆಕ್ಗಳಿಗೂ ಸುಮಾರು ಒಂದು 7-8 ಒಂದು 10-20 ಚೆಕ್ಕನ್ನ ಸೈನ್ ಹಾಕ್ಸ್ಕೊಂಡ್ರು. ಯಾಕೆ ಅಂತ ಕ್ವಶನ್ ಮಾಡಿಸಿದ್ರೆ ಏನಿಲ್ಲ, ಇನ್ನು ನೀವು ಸೈನ್ ಹಾಕ್ಬೇಕಷ್ಟೇ, ನಾವು ನೋಡ್ಕೊತೀವಿ ಅಂದರು. ನಮ್ಗೆ ಅನುಮಾನ ಬಂದು ಸರ್ ಹಿಂಗೆ ಸೈನ್ ಹಾಕ್ಸ್ಕೊತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಅಂತೇಳಿ ನಾವು 2ನೇ ತಿಂಗಳಲ್ಲಿ DDP ಅವ್ರಿಗೆ ಒಂದು ವರದಿ ಕೊಡ್ತೀವಿ. ಸರ್ ಅದು ಪಾರದರ್ಶಕವಾಗಿದೆಯಾ ಏನಾಗಿದೆಯಾ ಗೊತ್ತಿಲ್ಲ, ನಮ್ಗೆ ಹಿಂಗೆ ಸೈನ್ ಹಾಕ್ಸ್ಕೊತಾ ಇದ್ದಾರೆ, ಅದ್ರ ಬಗ್ಗೆ ನಮಗೆ ತನಿಖೆ ಮಾಡಿಕೊಡಿ ಸರ್, ಏನು ಅಂತ ಗೊತ್ತಾಯ್ತಲ್ಲ. ಇಲ್ಲಿ ನಿಯಮನ ಮೀರ್ತಾ ಇದ್ದಾರೆ, ಕೇಳಿದ್ರೆ ನೀವು ಇದನ್ನೇ ಕೇಳೋಂಗಿಲ್ಲ, ಹೋಗಿ ಇಲಾಖೆಯಲ್ಲಿ ಕೇಳ್ಕೊಳ್ಳಿ ಅಂತಾರೆ. ನಾವೇನು ಕೇಳಿದ್ರು ನಾವು ಅಧ್ಯಕ್ಷರಾಗಿರೋದು, ಅಧ್ಯಕ್ಷರು ಕರ್ತವ್ಯ ಏನು ಅಂತ ಕೇಳಿ 2ನೇ ತಿಂಗಳಲ್ಲಿ ಕೇಳಿದ್ದೀವಿ. ಅಧ್ಯಕ್ಷರು ಕರ್ತವ್ಯ ಅಂತ ಏನಾದರೂ ಹೇಳಿ, ನಮ್ಗೆ ಏನು ಅಂತಲೂ ಗೊತ್ತಿಲ್ಲ. ಏನು ಬೈಲ ಕೊಡಿ ಅಂತಲೂ ಒಂದು ಮನವಿ ಕೊಟ್ಟಿದ್ದೀವಿ ಇವ್ರಿಗೆ, ಮಾನ್ಯ ಉಪನಿರ್ದೇಶಕರು ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟಿರೋ ಒಂದು ದುರುದ್ದೇಶನ ಇಟ್ಕೊಂಡು ಹಿಂಗೆ ನಮ್ಮ ವಿರುದ್ಧ ಮನವಿ ಕೇಳೋದಾರೆ, DDP ಅವ್ರಿಗೆ ನಮ್ಮ ಮೇಲೆ ಹೇಳಿದ್ದಾರೆ ಅನ್ನೋ ದುರುದ್ದೇಶನ ಇಟ್ಕೊಂಡು ಏಕಾಏಕಿ ಜುಲೈ 26ನೇ ತಾರೀಕು ನಾನು ಊರಲ್ಲಿ ಇಲ್ಲದೆ ಇರೋದನ್ನ ನೋಡಿ ಒಂದು ಮನೆಗೆ ಒಂದು ನೋಟಿಸ್ಗಳು ಕಳಿಸ್ತಾರೆ. ನಾಳೆ ಮೀಟಿಂಗ್ ಇದೆ, ಕಾರ್ಯಚಟುವಟಿಕೆಗಳ ಬಗ್ಗೆ ಚರ್ಚೆ, ಶಾಲೆ ಪ್ರಾರಂಭ ಆಗಿದೆ ಅಂತ. ಸರ್ ನಾನು ಊರಲ್ಲಿ ಇಲ್ವಲ್ಲ ಅಂದರೆ ಏನಿಲ್ಲ, BO ಅವ್ರು ಹೇಳಿದ್ದಾರೆ ಒಂದು ಸಣ್ಣದಾಗಿ ಮೀಟಿಂಗ್ ಮಾಡ್ತೀವಿ ಬಿಡಿ ಅಧ್ಯಕ್ಷರೇ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಬೆಳಿಗ್ಗೆಗೆ ನಾನು ಇಲ್ಲದೆ ಇರೋದು, ನನಗೊಂದು ನೋಟಿಸು ಕೊಟ್ಟಿಲ್ಲ, ನಾನು ಅಧ್ಯಕ್ಷರಾಗಿದ್ದೀನಿ, ಉಪಾಧ್ಯಕ್ಷರು ಸೇರಿಸ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ನನ್ನನ್ನು ಏಕಾಏಕಿ ತೆಗೆದಿದ್ದಾರೆ ದುರುದ್ದೇಶ ಇಟ್ಕೊಂಡು. ಯಾಕೆಂದರೆ ಅವ್ರಿಗೆ ನಾನು ಸ್ಪಂದಿಸ್ತಾ ಇಲ್ಲ, ಇಲ್ಲಿ ನನ್ನ ಕಾರ್ಯಚಟುವಟಿಕೆ ತೊಂದರೆ ಆಗ್ತಾ ಇದೆ, ಎಲ್ಲನೂ ಕಾನೂನು ರೀತಿಯಲ್ಲಿ ಕೇಳ್ತಾನೆ ಅಂತೇಳಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಬ್ಬರು ಮಹಿಳೆನ ಅಧ್ಯಕ್ಷರನ್ನ ಮಾಡ್ಕೊಂಡಿದ್ದಾರೆ. ಇದು ಸಾಂವಿಧಾನಿಕ ಹುದ್ದೆ ಸರ್. ನಾನು ಏನು ಮಾಡಿದೆ ಅವ್ರಿಗೆ? ನನಗೊಂದು ಒಂದೇ ಒಂದು ನೋಟಿಸ್ ಕೊಟ್ಟಿಲ್ಲ, ಅಧ್ಯಕ್ಷರು ಚೇಂಜ್ ಮಾಡಬೇಕು ಅಂತ ಒಂದು ನೋಟಿಸ್ ಕೊಟ್ಟಿಲ್ಲ. ಯಾವ ಕಾರಣ ಇಟ್ಕೊಂಡು ಮಾಡಿದ್ರು ಸರ್, ನನಗೆ ಹಿಂಗಾಗಿದೆ, ನಾನು ನ್ಯಾಯಾಲಯಕ್ಕೆ ಅವತ್ತೇ ಹೋಗ್ಬೋದಿತ್ತು. ಈಗ ತನಿಖೆಗೆ ನೀವು ಇದು ಕೊಟ್ಟಿದ್ರಲ್ಲ ಲೆಟರ್, ಅದಕ್ಕೆ ರಿಪ್ಲೈ ಕೊಟ್ಟಿದ್ರೆ ಏನೋ ರಿಪ್ಲೈ ಕೊಡ್ತಲ್ಲ ಸರ್. ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. BO ವರದಿ ಮಾಡಿ ನಾನು ಕಳಿಸ್ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ. BO ವರದಿ ಮಾಡಿರೋ ನನಗೆ ಬರೋಲ್ಲ, ಮೇಲ್ ಕಳಿಸ್ತೀನಿ ಅಂತಾರೆ. ಹಲವಾರು ದಾಖಲೆಗಳನ್ನ ನಾನು RTA ಮುಖಾಂತರ, ನಾನು ರುದ್ರೇಶ್ ಅವರು ನಮ್ಮ ಸೇರಿ ಒಂದು RTA ಮುಖಾಂತರ ದಾಖಲೆ ಕೇಳಿದ್ರು ದಾಖಲೆ ಕೊಡ್ತಾ ಇಲ್ಲ. ಇವರು RTAಗೆನೇ ಬೆಲೆ ಕೊಡ್ತಾ ಇಲ್ಲ. ಹಿಂಬಾರ ಏನನ್ ಕೊಡ್ತಾರೆ, ಮೊದಲು ಸಾಮಾನ್ಯ ಅರ್ಜಿ ಅಂತ ಕೊಡ್ತಾರೆ, ಮೇಲ್ಮನವಿ ಕೊಟ್ಟ ಮೇಲೆ 5 ದಿನದೊಳಗಡೆಗೆ ತರಿಸ್ಕೊಡ್ತೀನಿ ಅಂತಾರೆ. ಅದ್ರ ಮೇಲೆ HMನ ಇಲ್ಲೂ ಕಳಿಸ್ತಾರೆ, 10 ದಿನದಲ್ಲಿ ಕೊಡಿಸ್ತೀನಿ ಅಂತಾರೆ. ಯಾವುದನ್ನು ಕೊಡ್ತಾ ಇಲ್ಲ ಸರ್. ಎಲ್ಲಾ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಪ್ರತಿಯೊಬ್ರು ಯಾರನ್ನು ನಮ್ಗೆ ಸ್ಪಂದಿಸ್ತಾ ಇಲ್ಲ ಸರ್. ಹಿಂದೆ ಇದ್ರು, ಈಗ SSP ಆಗಿದ್ದಾರೆ. ಚಂದ್ರಶೇಖರ್ ಸರ್ ಇದ್ದಾಗ್ಲೇನೆ ಇದು ಅವರೇನೆ HM ತಗೊಂಡೋಗಿ ರಾಜೀನಾಮೆ ನನ್ನ ಹತ್ರ ರಾಜೀನಾಮೆ ಪಡೆದಿಲ್ಲ, ತಗೊಂಡೋಗಿ HM ಅವ್ರ ಕೇಳಿ ಕೊಟ್ಟಿದ್ದಾರೆ. ಅವ್ರು ಸಹಿ ಹಾಕಿದ್ಮೇಲೆ ಇನ್ನೊಬ್ರು ಅಧ್ಯಕ್ಷ ಆಗೋಕ್ಕೆ ಚಾನ್ಸು. ಆ ಚಂದ್ರಶೇಖರ್ ಸರ್ಗೂ ನಮ್ಮ ಬಗ್ಗೆ ಗೊತ್ತು. ಹಾಗೆ 8ನೇ ದಿನದಲ್ಲಿ ಒಂದು ಸ್ಪೋರ್ಟ್ಸ್ ನಡೀತು. ಆ ಸ್ಪೋರ್ಟ್ಸ್ ನಡೆದಾಗ ಅವರು ಇದ್ರು, ಅಧ್ಯಕ್ಷರ ಅವಧಿ ಮುಗ್ದಿಲ್ಲ. ನಾನು ಫೋನ್ ಮಾಡಿ ದೂರವಾಣಿ ಕರೆಯಲು ಹೇಳಿದ್ದೀನಿ, ಸರ್ ನನ್ನ ಅವಧಿ ಮುಗ್ದಿಲ್ಲ, ಹಿಂಗೆ ತೆಗ್ದಿದ್ದಾರೆ ಅಂತ. ಅದು ನನಗೆ ಗೊತ್ತಿಲ್ಲಪ್ಪ ಅಂದರು. ಅವರೂ ಸೈನ್ ಮಾಡಿ ನನ್ನ ಇದು ಮಾಡಿದ್ದಾರೆ, ಅಧ್ಯಕ್ಷರಿಂದ ತೆಗ್ದಿದ್ದಾರೆ. ಇದು ಸರ್ ನಮ್ಮ ಕರ್ನಾಟಕದಲ್ಲಿ ಒಬ್ಬರ ಮೇಲೆ ಏನೋ ಹಿಂಗೆ ನ್ಯಾಯ
ಕೇಳಕ್ ಹೋದವ್ರನ್ನ ಏಕಾಏಕಿ ತೆಗಿತಾರೆ ಅಂದ್ರೆ ಸರ್ಕಾರಿ ಶಾಲೆ ಎಲ್ಲಿ ಹೋಗ್ಬೇಕು? ಸರ್ಕಾರಿ ಶಾಲೆ ಉಳಿಲಿ, ಅದು ನನ್ನ ಶಾಲೆ, ನನ್ನ ದೇವಸ್ಥಾನ ಅಂತೇಳಿ ನಾವು ಸರ್ಕಾರಿ ಶಾಲೆ ಉಳ್ಸೋ ಕಡೆ ನಾವು ಹೆಜ್ಜೆ ಹಾಕಿದ್ರೆ, ನಾವೇನಾದ್ರೂ ಏನ್ ಮಾಡ್ತಾ ಇದ್ದೀರಿ ಅಂತ ಚರ್ಚೆ ಮಾಡಿದ್ರೆ ಏಕಾಏಕಿ ತೆಗಿತಾರೆ ಅಂದ್ರೆ ನಮ್ಮ ಸ್ಥಿತಿನೇ ಅರ್ಥ ಮಾಡ್ಕೊಳ್ಳಿ. ಲೋಕಲ್ MLA ಅವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ರೆ MLA ಅವರು ಬಂದು ಕೇಳಿದ್ರು ಸರ್, ಅದನ್ನ ಮಾತಾಡ್ತೀನಿ ಅಂತ ಹೇಳಿದ್ರು. MLA ಅವ್ರಿಗೂ ಹೇಳಿದ್ರು, ಏನು ಹೇಳ್ತಾ ಇಲ್ಲ ಸರ್ ಇವರು. ಇಲ್ಲಿ ಅಧಿಕಾರಿಗಳು ಕೊಟ್ಟಿದೀವಿ, ಇವ್ರು ರಿಪೋರ್ಟ್ ಕೊಡ್ತೀವಿ, ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಕೆಂಪುರಾಜ್ ಅವ್ರದೇ ತಪ್ಪು. ಕೆಂಪುರಾಜ್ ಅವರು ಆಮೇಲೆ ಹಿರಿಯ ಶಿಕ್ಷಕರಿದ್ರು ಅಲ್ಲಿ, ಅವ್ರು ಏನೇ ಕೇಳಿದ್ರು ಸರ್, STMC ಸಭೆಯೊಳಗಡೆ ಇವರು ಮುಖ್ಯೋಪಾಧ್ಯಾಯರ ಜೊತೆಗೆ ಹಿರಿಯರು ಒಬ್ರು ಶಿಕ್ಷಕರನ್ನ ಆಡ್ಕೊಂಡಿರ್ತಾರೆ. ಆ ಶಿಕ್ಷಕರು ಒಬ್ರು CRP ಕೆಲಸ ಮಾಡಿರುವಂತ ವ್ಯಕ್ತಿನೇ ಇದ್ರು. ಅವ್ರಿಗೆ ಇಡೀ STMC ಬೈಲಾಗಳು ಗೊತ್ತಿರುತ್ತೆ. ಅವರೂ ಸುಧಾ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಅವರಾದ್ರೂ ಇಲಾಖೆಗೆ ಮಾಹಿತಿ ಕೊಡ್ಬೋದಿತ್ತು ಸರ್. ಒಬ್ರು ಹಿರಿಯ ಶಿಕ್ಷಕರು ಇದ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಈ ಮುಖ್ಯ ಶಿಕ್ಷಕರಿಗೆ ಸಹಕಾರ ಕೊಟ್ಟಿದ್ದಾರೆ ನೋಡಿ, ಅವರು ಶಾಮೀಲಾಗಿರ್ತಾರೆ. ಏಕೆಂದ್ರೆ ಹಿರಿಯ ಶಿಕ್ಷಕರು ಮಾಹಿತಿ ಕೊಡ್ಬೋದಿತ್ತು ಇಲಾಖೆಗೆ ಹಿಂಗೆ ಮುಂದುವರೆದ್ರೆ ಅಂತ. ಅವರೂ ಸುಧಾ ಮಾಹಿತಿ ಕೊಟ್ಟಿಲ್ಲ. ಎಲ್ಲರೂ ತನಿಖೆಗೆ ಒಳಪಡಿಸಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಡಿ. ಈಗ ಏಕಾಏಕಿ ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ, ಆಮೇಲೆ BO ವರದಿ ಮಾಡಿದ್ದಾರೆ 14 ತಿಂಗಳು ಇವರು ಇದನ್ನ ಮಾಡಿಲ್ಲ ಅಂತ. ಹೇಗೆ ನನ್ನನ್ನು ಇದನ್ನು ಮಾಡಿದಾರೋ, ಅಧ್ಯಕ್ಷ ಸ್ಥಾನದಿಂದ ತೆಗೆದಿದ್ದಾರೋ ಅವ್ರನ್ನ ಅಮಾನತ್ ಮಾಡಿ ತನಿಖೆಗೆ ಆದೇಶ ಪಡಿಸಿ, ನಾವು ಸಹಕಾರ ಮಾಡಿ ತನಿಖೆ ಮಾಡಿ. ನಾವು ತನಿಖೆ ಮಾಡಿ ಅಂತ ಕೇಳ್ತಾ ಇದೀವಿ. ಬೆಳವಣಿಗೆ ಹೇಗಿದೆ? ಮುಂದಿನ ಬೆಳವಣಿಗೆ ಸರ್ ತನಿಖೆ ಮಾಡಬೇಕು. ನಾವು ಕೊಟ್ಟಿರುವಂಥ RTA ಅಡಿಯಲ್ಲಿ ಎಲ್ಲ ದಾಖಲೆಗಳನ್ನು ಇವತ್ತೇ ನಮಗೆ ಕೊಡಬೇಕು. ಎಲ್ಲ ಸರ್ ನಾವು ಹೇಳಿದ್ದೀವಿ, DDP ಅವ್ರಿಗೆ ಇನ್ನೊಂದು ಕೇಳಿದ್ದೀವಿ, ನಮ್ಮ ಶಾಲೆಗೆ ಸಂಬಂಧಪಟ್ಟಂಥ DDP ಆಫೀಸಿಂದ ಆಗ್ಬೋದು, BO ಆಫೀಸಿಂದ ಇರ್ಬೋದು, ಎಲ್ಲ ಅಧಿಕಾರಿಗಳು 5 ವರ್ಷದ ಮಾಹಿತಿ. ಎಷ್ಟೋ ಅಧಿಕಾರಿಗಳು ಶಾಲೆಗೆ ಬಂದಿರಲ್ಲ ಸರ್. ಸರ್ಕಾರಿ ಶಾಲೆ ಹಾಳಾಗಬೇಕಾದ್ರೆ ಅಧಿಕಾರಿಗಳು ಶಾಲೆಗೆ ಬರೆಯಲ್ಲ. ಶಾಲೆಯಲ್ಲಿ ಏನು ನಡೀತಾ ಇದೆ ಅಂತ ಬಂದು ಒಂದೂ ಕ್ವಶನ್ ಮಾಡಿಲ್ಲ ಇದುವರೆಗೂ. ಯಾವುದೇ ಮಾಹಿತಿನ ಚರ್ಚೆ ಮಾಡಲ್ಲ ಅವರು ಅಧಿಕಾರಿಗಳು, ಯಾವುದೂ ಮಾಡಲ್ಲ. ಹಂಗಾಗಿ ಆ ಎಲ್ಲ ಅಧಿಕಾರಿಗಳದ್ದು ಲಿಖಿತ ಯಾವತ್ತು ಬಂದಿದ್ರು, ಪ್ರೋಟೋಕಾಲ್ ಪ್ರಕಾರ ಎಷ್ಟು ದಿನ ಶಾಲೆಗೆ ಬಂದಿದ್ರು, ಶಾಲೆಯಲ್ಲಿ ಏನನ್ನು ಚೆಕ್ ಮಾಡಿದ್ರು, ಶಾಲೆಗೆ ಏನು ಮಾರ್ಗದರ್ಶನ ಕೊಟ್ಟರು, ಅವ್ರದ್ದು ಎಲ್ಲ ಲಿಖಿತ ಹೇಳಿಕೆಗಳನ್ನ ತಗೋಬೇಕು. ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು. ಎಲ್ಲ ಅಧಿಕಾರಿಗಳು ಸಾರ್ವಜನಿಕ ಸಂಬಳ ತಗೊಂಡು ಎಲ್ಲೋ ಕೂತ್ಕೊಂಡು ಅಧಿಕಾರ ನಡೆಸ್ತಾ ಇದ್ದಾರೆ. ಇದು ಇವತ್ತು ಕೊನೆ ಆಗಬೇಕು. ಇದು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಅಧಿಕಾರಿಗಳು, ಶಾಲೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳದ್ದು 5 ವರ್ಷದಲ್ಲಿ ಎಷ್ಟು ಸಲ ಶಾಲೆಗೆ ಭೇಟಿ ಮಾಡಿದ್ದಾರೆ, ಏನೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಏನು ಚೆಕ್ ಮಾಡಿದ್ದಾರೆ ಅಂತ ಕೊಡಬೇಕು. ಅದು ನನ್ನ ಮನವಿ ಸರ್. ಅದನ್ನು ಕೇಳಿದ್ದೀವಿ, ಇನ್ನೂ ಕೊಟ್ಟಿಲ್ಲ. ಯಾವ ಮಾಹಿತಿ ಕೇಳಿದ್ರು ಕೊಡ್ತಾ ಇಲ್ಲ. ಇದರಲ್ಲಿ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇಲ್ಲ ಅವ್ರದ್ದು. ಇದು ತಕ್ಷಣ ನಮಗೆ ಅವ್ರನ್ನ ಅಮಾನತ್ ಮಾಡಬೇಕು. ಕೆಂಪುರಾಜು ಸರ್ನ ಅಮಾನತ್ ಮಾಡಬೇಕು. ಈ ಭ್ರಷ್ಟಾಚಾರದಲ್ಲಿ ತೊಡಗಿರೋ ಎಲ್ಲ ಅಧಿಕಾರಿಗಳ ಲಿಖಿತ ಹೇಳಿಕೆ ತಗೊಂಡು ಸಾರ್ವಜನಿಕ ಪ್ರಕಟಣೆ ಹೊರಡಿಸ್ಬೇಕು ಸರ್. ಎಲ್ಲ ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆ ಉಳಿಸ್ಬೇಕು.